ಮಜಬೋ ಮಜ ಭಾರತ. ಮದ್ವೆಯಾಗಿ 5 ವರ್ಷ ಆಯ್ತು. ಇವ್ರು ಹಿಡ್ಕೊಳ್ತಿಲ್ಲ, ನಾನು ತಡ್ಕೊಳ್ತಿಲ್ಲ, ನಾನು ಬೇಕಾಗಿರೋದು ಪಡ್ಕೊಳ್ತಾನೇ ಇಲ್ಲ. ಏನ್ ಮಾಡೋಣ, ನಮ್ ಟೈಮೇ ಸರಿ ಇಲ್ಲ. ಸರಿ ತಗೊಳ್ರಿ, ಶರ್ಟ್ ಹಾಕೊಳ್ರಿ. ರೀ ಹೇಳೆ. ಆಫೀಸಿಗೆ ಹೊಸ ಪಿ ಅಪಾಯಿಂಟ್ ಆದಂತೆ. ಹ್ಞೂ ಕಣೆ. ಅಲ್ಲ ಹೆಂಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅಲ್ಲ ಬಟ್ಟೆ ಹೆಂಗ್ ಹಾಕೋತಾಳೆ? ಬೇಗ ಬೇಗ ಅಂದ್ರೆ ಆಫೀಸ್ ಅರ್ಜೆಂಟ್ ಅಲ್ಲಿ ಬೇಗ ಬೇಗ ಹಾಕತ್ತಾಳೆ ಅಂದೆ ಕಣೆ. ನೋಡಿದ್ರ 5 ವರ್ಷ ಆದ್ರೂ ಮಕ್ಕಳಾಗ್ತಿಲ್ದಾಗ್ಲೇ ಅನ್ಕೊಂಡೆ ಬೇರೆ ಹುಡುಗಿ ಜೊತೆ ಸಂಪರ್ಕ ಇದೆ ಅಂತ. ನಾನೊಂದ್ ಹೇಳಿದ್ರೆ ನೀನೊಂದ್ ಅರ್ಥ ಮಾಡ್ಕತ್ತೀಯ. ತಿಂಡಿ ರೆಡಿ ಮಾಡ್ಬಾ. ಅಲ್ಲ ಪಕ್ಕದ ಮನೆ ಗಿರ್ಜೆ ಇದ್ದಾಳಲ್ಲ, ಅವಳ ಮನೆಗೆ ಹೋಲ. ಅವಳಿಗೆ 2 ತಿಂಗಳು ತುಂಬತಂತೆ. ಹೌದಾ? ಹಾ ಹಾ. ಆಮೇಲೆ ಹಿಂದ್ಗಡೆ ಮನೆ ಸುಶೀಲ, ಹಾ ಅವಳದ್ ನೆನ್ನೆ ಸೀಮಂತ. ಹೌದನೇ? ಅಲ್ಲ ರೀ, ಎದುರುಗಡೆ ಮನೆ ಯಶೋದ, ಅವಳದು ಅವಳಿ ಜೋಳಿ ಮಕ್ಕಳಾಯ್ತಂತೆ. ಹೆಂಗಾದ್ವಂತೆ? ಅವ್ರ ಗಂಡಂಗ್ ಹೋಗಿ ಕೇಳ್ರಿ. ಲೇ, ನಿನ್ ಮನ್ಸಲ್ಲಿ ಏನೋ ಒಂದ್ ಇಟ್ಕೊಂಡು ಏನೋ ಒಂದ್ ಮಾತಾಡ್ತಿದ್ದೆ. ಏನೋ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡೆ. ನಂಗೂ ಬೇಕು. ಏನ್ ಬೇಕು ಹೇಳಿ? ನಂಗೂ ಮಗು ಬೇಕು. ಲೇ, ಅದೇನ್ ಜೋಬಲ್ಲಿರೋ ದುಡ್ಡೇನೆ ತೆಗೆದುಕೊಡಕಲೇ. ನೀನ್ ಕೇಳಿದ ತಕ್ಷಣ ಟಿವಿ ಬೇಕು ಅಂದೆ. 1.5 ಲಕ್ಷ ಟಿವಿ ಕಣೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಲ್ಯಾಪ್ಟಾಪ್ 80,000 ಲ್ಯಾಪ್ಟಾಪ್. ಇಲ್ಲಿ ನೋಡಿ, ಫ್ರಿಡ್ಜ್ ಅಲ್ಲಿ 85,000 ಫ್ರಿಡ್ಜ್. ಇದಕ್ಕಿಂತ ಇನ್ನೇನ್ ಬೇಕೆ? ಒಂದ್ ಕೇಳಿ ಬಾರಲ್ಲಿ ಧನಲಕ್ಷ್ಮಿ, ಮಗು ನಗು ತಾನಾಗೆ ಬರ್ಬೇಕು. ಫೋರ್ಸ್ಫುಲಿ ತರ್ಸಕ್ ಆಗಲ್ಲ ಕಣೆ. ಆಯ್ತು ಬಿಡಿ, ನಾಳೆಯಿಂದ ಈ ಟಿವಿ, ಆ ಫ್ರಿಡ್ಜ್, ಈ ಫ್ಲವರ್ ಪಾಟ್ ನ ತೊಟ್ಲಲ್ಲಿ ಹಾಕ್ಬಿಟ್ಟು ಅಂತ ತೂಗ್ಬಿಡ್ತೀನಿ. ಇವಳ್ದು ಯಾವಾಗ್ಲೂ ಕಿರಿಕಿರಿನೇ. ಟಿವಿ ಆದ್ರೂ ನೋಡೋಣ. ನನ್ನ ಕಾರ್ಯಕ್ರಮ ನೋಡಿ ಫಲ ಪಡೆದ ಎಲ್ಲಾ ವೀಕ್ಷಕರಿಗೆ ಈ ಅನಿಲಾನಂದ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮ ಶುರು ಮಾಡಿ 1 ಕ್ಷಣ ಆಗಿಲ್ಲ, ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಬರ್ತಾ ಇದ್ದಾವೆ. ನೋಡಿ, ನಿಮಗೆ ಏನಾದ್ರೂ ಗೃಹ ಬಾಧೆ, ಸಾಲ ಬಾಧೆ, ಹಸ್ತರೇಖೆ ನೋಡಿ ಹೇಳುತ್ತೇವೆ. ಶೀಘ್ರ ಸಂಪತ್ತು ವೃದ್ಧಿ ಮಾಡುತ್ತೇವೆ. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕಲ್ಪಿಸುತ್ತೇವೆ. ಪರಿಹಾರಕ್ಕಾಗಿ ಕೆಳಗಿರೋ ನಂಬರ್ಗೆ ಕರೆ ಮಾಡಿ. ಕಾಲ್ ಮಾಡ್ರಿ. ಅದೆಲ್ಲ ಬುಗುಡೆ ಕಣೆ. ಹಲೋ ಹಲೋ ಗುರುಜಿ. ರಾಂಗ್ ನಂಬರ್. ನೀನೇ ಮಾಡೇ ತಗ. ಹಲೋ, ಹಾಯ್, ಹೇಳಿ ತಾಯಿ, ಹೇಳಿ ತಾಯಿ. ಕೇಳಿಸ್ತಾ ಇದೆಯಾ? ಹಾ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ, ಹೇಳಿ ತಾಯಿ. ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? 5 ವರ್ಷ ಆಯ್ತು ಸ್ವಾಮಿ, ಇನ್ನೂ ಒಂದು ಮಗುನೂ ಆಗಿಲ್ಲ. ಮಗು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ವಾಮಿ? ಅದು ಗೊತ್ತಿಲ್ಲದೆ ಮದ್ವೆ ಅದೇನಮ್ಮ? ಹಲೋ ಸ್ವಾಮೀಜಿ. ಹಾ, ಅದೆಲ್ಲ ನಮಗ್ ಗೊತ್ತು. 5 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಏನಾದ್ರು ಒಂಚೂರು ಪರಿಹಾರ ಹೇಳಿ. ಓ ಹೌದಾ? ಹಾ. ನಿನ್ನ ಹೆಸರೇನಪ್ಪ? ಮಂಜುನಾಥ. ಮಂಜುನಾಥ. ಸಿಂಹ ರಾಶಿ, ಜೋಳದ ರಾಶಿ, ಭತ್ತದ ರಾಶಿ, ಆ ರಾಶಿ, ಈ ರಾಶಿ. ಏನ್ ಕೆಲಸ ಮಾಡ್ತಾ ಇರೋದು? ನಾನು ಇಂಜಿನಿಯರಿಂಗ್. ಇಂಜಿನಿಯರಿಂಗ್. ಸಂಬಳ 2 ಲಕ್ಷ. ಇದ್ರ ಪರಿಹಾರ ಆಗ್ಬೇಕಂದ್ರೆ ಒಂದ್ ದೊಡ್ಡ ಪೂಜೆ ಮಾಡಿಸ್ಬೇಕಣಪ್ಪ. ಇದು ಸ್ವಾಮಿ ಎಷ್ಟು ಖರ್ಚಾಗ್ಬೋದು ಅಂದಾಜು? ಒಂದು 3 ಲಕ್ಷ ಖರ್ಚಾಗುತ್ತಪ್ಪ. ಅಯ್ಯೋ, ನಾನು ಕಡು ಬಡವ ಅಲ್ವಾ ಸ್ವಾಮಿ? ಈಗ ತಾನೇ ಇಂಜಿನಿಯರ್ ಅಂದಿ. ಇಂಜಿನಿಯರಿಂಗ್ ಅಂದ್ರೆ ಮಾಮೂಲಿ ವೆಲ್ಡಿಂಗ್ ಇಂಜಿನಿಯರ್, ಗ್ಲಾಸ್ ಹಾಕೊಂಡ್ ಮಾಡ್ತಾರಲ್ಲ ವೆಲ್ಡಿಂಗು. 2 ಲಕ್ಷ ಸಂಬಳ ಅಂದಿ. 2 ವರ್ಷಕ್ಕೆ ದಿನ 50 ರೂಪಾಯಿ 100 ರೂಪಾಯಿ ಬೀಳಲ್ಲ. ಕಡು ಬಡವ ಅಂತ ಇದೆಯಾ? ಏನ್ ಮಾಡೋದು? ನೋಡಪ್ಪ, ಯಾರಾದ್ರೂ ನಿಮ್ಮ ಸಂಬಂಧಿಕರ ಮನೆ ಕರೆಸಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ನಿನ್ ಹೆಂಡತಿ ಹೊಟ್ಟೆ ತುಂಬುತ್ತೆ ಕಣಪ್ಪ. ಅಯ್ಯೋ, ಸಂಬಂಧಿಕರೇ ಇಲ್ವಲ್ಲ ಸ್ವಾಮಿ? ಎಲ್ಲಾ ಸತ್ತೋಗ್ಬಿಟ್ರ? ಹಂಗಲ್ಲ ಸ್ವಾಮಿ, ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಅವ್ರ ಮನೇಲಿ ಜಗಳ, ನಮ್ಮ ಮನೇಲಿ ಜಗಳ, ಯಾರು ಬರಂಗಿಲ್ಲ. ಯಾರು ಇಲ್ಲ ಅಂತ ಇದೆಯಾ? ಕಡು ಬಡವ ಬೇರೆ. ನೋಡಪ್ಪ, ಒಂದ್ ಕೆಲಸ ಮಾಡ್ಬಿಡ್ತೀನಿ. ನಮ್ಮ ಆಶ್ರಮದಿಂದನೇ ಅತಿಥಿಗಳನ್ನ ಕಳಿಸ್ತೀನಿ. ಅವ್ರ ಮನಸ್ಸಿಗೆ ನೋವಾಗದಂಗೆ, ಅವ್ರಿಗೆ ಬೇಜಾರಾಗದಂಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ನಿನ್ ಹೆಂಡತಿ ಹೊಟ್ಟೆ ತುಂಬುತ್ತೆ ಕಣಪ್ಪ. ಬಹಳ ಪುಣ್ಯ ಬರ್ಲಿ ಸ್ವಾಮಿ. ನಿಮ್ ಋಣ ಹೆಂಗ್ ತೀರಿಸ್ಲಿ? ಅಕೌಂಟ್ಗೆ ಹಾಕ್ಬಿಡಪ್ಪ. ಹೋಗ, ಎಲ್ಲ ರೆಡಿ ಮಾಡ್ಕೋಗ. ನಮಸ್ಕಾರ. ನಮಸ್ಕಾರ. ಯಾರು ಗೊತ್ತಾಯಿಲ್ಲ?
ಅದೇ ಅನಿಲಾನಂದ ಸ್ವಾಮೀಜಿಗಳು ಓ ಕಳಿಸಿ. ನಮಸ್ಕಾರ ಸರ್. ಯಜಮಾನ್ರೆ ಚೆನ್ನಾಗಿದ್ರಾ? ಚೆನ್ನಾಗಿದೆ. ಬೇಗ ಊಟ ತಗೋಬರ ಮುಗ್ಸನ. ಅಲ್ಲ, ಮಕ್ಕಳು ಕರ್ಕೊಂಡ್ ಬಂದಿದ್ದೆ. ಅಯ್ಯರಮ್ಮ ಎಲ್ಲಿದ್ದಾರೆ? ಅಲ್ಲೇ ಬಾಗಿಲಿಂದ ಆಚೆ ನಿಲ್ಸಿದೀನಿ. ಕಾರ್ಸಿ ಪರವಾಗಿಲ್ಲ. ಅಂತ ಒಳ್ಳೆ ಮನುಷ್ಯ. ಮಕ್ಕಳೇ ಯಜಮಾನ್ರೆ ನೀವು ಕೂತ್ಕೊಳ್ಳಿ, ತಟ್ಟೆ ತಂದ್ಬಿಡ್ತೀನಿ ಪಟ್ಟ ಅಂತ. ಓ. ನಡಿ ನಡಿ. ಕೂತ್ಕೊಳ್ರಿ, ಊಟ ಹಾಕ್ತಾರೆ, ಕೂತ್ಕೊಳ್ಳಿ. ಇದ್ರಲ್ಲಿರೋ ಹೂವ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಅದನ್ನ ಹಿಂಗ್ ಹೊಡ್ದಾಕು. ದಗ್ದೆ ತೆಗ್ದಾಕ್ತಾ ಹೊಡ್ದಾಗ್ದೆ. ತಕೋ. ಇದು ಬಂತು. ಬಾರೆ ಬಾ. ಅಲ್ಲ ಇದೇನ್ ಪಾರ್ಟ್ ಮಿಸ್ ಆಗ್ಬಿತ್ತಾ? ಇಲ್ಲ, ಹೂವ ತಗೋಬೇಕು ಅಂತ ಹಿಂಗ್ ಹೊಡ್ದಾಕುತ್ತು. ಪಾಟ್ ಹೋದ್ರೆ ಹೋಗ್ಲಿ, ನಾಳೆ ಇನ್ನೊಂದ್ ಪಾಟ್ ತಗೋಬಹುದು. ಇವ್ರಿಗೆ ಚೆನ್ನಾಗಿ ಊಟ ಮಾಡಿಸಿ ಕಳ್ಸಿದ್ರೆ ನಂಗೆ ಹೊಟ್ಟೆ ತುಂಬತ್ತಂತ ಕಣ್ರಿ. ಇಲ್ಲ ಅಂದ್ರೆ ನನ್ಗೆ ಆಗಲ್ವಂತ ಕಣ್ರಿ. ಹೋಲಿ ಬಿಡು, ನಮಗೂ ಬೇಕಲ್ಲ. ಕೊಡು ತಟ್ಟೆ ಕೊಡು. ಹೇಳಪ್ಪ. ತಟ್ಟೆ ನಾನು ನಿಧಾನಕ್ಕೆ ಇಡ್ಬೇಕು ಕಣ್ರಪ್ಪ. ಓಹೋ, ಈ ನನ್ನ ಮಕ್ಕಳಿಗೆ ನಿಧಾನ ಅಂದ್ರೆ ಜೋರ್ ಮಾಡ್ತಾರೆ, ಜೋರ್ ಅಂದ್ರೆ ನಿಧಾನ ಮಾಡ್ತಾರೆ. ಈಗ ನೋಡಿ ಮಕ್ಕಳ, ತಟ್ಟೆನ ಜೋರ ಕೊಡಿರಿ. ನೋಡಕ್ ಒಳ್ಳೆ ಮಕ್ಳು ಮೋಸನ್ ಇದ್ದಂಗ ಇವ್ರು ಹ್ಯಾಂಡ್ಸಮ್ ಮತ್ತೆ. ಲೇ ಗೊಬ್ರ, ನನ್ನ ಹ್ಯಾಂಡ್ಸಮ್ನೆಸ್ ಬಗ್ಗೆ ಕಾಮೆಂಟ್ ಮಾಡ್ಕೋಬೇಡ. ನೋಡು, ನಾನ್ ನೋಡಕ್ಕೆ ಚಂದ್ರ ತರ ಇದ್ದೀನಿ. ಭೂಮಿಗೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಭೂಮಿ ಚಂದ್ರ ಒಂದಾಗ್ಬಿಟ್ರೆ ಗ್ರಹಣ ಆಗ್ಬಿಡುತ್ತೆ. ನನ್ ತಂಗಿ ಪತ್ರ ಬರ್ದಳು ಕಣು. ಓದು. ಪ್ರೀತಿ ಪ್ರೇಮ ವಾತ್ಸಲ್ಯ ತುಂಬಿರೋ ನಮ್ಮ ಮನೆಯ ಯುವರಾಣಿ ಗೀತಾ ಬರೆಯುವ. ನನ್ನ ಸಿರಾದೆ ಪುಟ್ಟಗೌರಿ ಮದುವೆ ಅನುಬಂಧ ಅವಾರ್ಡ್ಸ್ ಇದೆಲ್ಲ ಬಿಟ್ಬಿಟ್ಟಿದ್ದಾಳಲ್ಲ. ಫೇಲಲ್ಲಿ ಓದ್ತಾ ಇದ್ದೀನಿ ಕಣು. ಓದು. ಪ್ರೀತಿ ಅಣ್ಣನಿಗೆ ಗೀತಾ ಬರೆಯುವ ಪತ್ರ. ನಿನಗೆ ತಿಳಿದಂತೆ ಕುವೆಂಪು ಪಾರ್ಕ್ ಹತ್ರ. ಓಹೋ. ಗುಜರಿ ಲಾಲ್ ಸೇಟ್ ಹಾಕೋ ಪಾನಿಪುರಿ ಅಂದ್ರೆ ನನಗೆ ಪಂಚ ಪ್ರಾಣ ಅಂತ ಗೊತ್ತು. ಈರುಳ್ಳಿ ಜೊತೆ ಬಟಾಣಿ ಎಗೆಯುವಾಗ ರೋಮಾಂಚನವಾಗ್ತಾ ಇತ್ತು. ಆ ಕೊಳಕು ಮಡಿಕೆಯಲ್ಲಿ ಒಂದು ಕಪ್ಪು ಪಾನಿ ಕುಡಿಬೇಕಾದ್ರೆ ಪುಳಿಕಿತನಾಗ್ತಾ ಇದ್ದೆ. ನೀನು ನನ್ನ ಮದುವೆ ಮಾಡೋ ವಿಷಯ ಕೇಳಿ ಆ ಪಾನಿಪುರಿಯಲ್ಲಿ ತಿನ್ನೋಕಾಗೋದಿಲ್ಲ ಅನ್ನೋದನ್ನ ಮನ್ಸಲ್ಲೂ ನೆನ್ಸ್ಕೊಳಕ್ ಆಗ್ತಾ ಇಲ್ಲ ಅಣ್ಣ. ಅದಕ್ಕೆ ನಾನು ಪಾನಿಪುರಿ ಮಾಡೋನ್ ಜೊತೆ ಓಡೋಗ್ತಾ ಇಲ್ಲ. ಅವಳು ನನ್ನ ತಂಗಿ ಕಣ, ಓಡೋಗಲ್ಲ. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬೇಸರ ಆದ್ರೂ ಇದು ನಿಜ ಅಣ್ಣ. ಕಾಲಕ್ಕೆ ಇವತ್ತು ಅವಳು ನೋಡಕ್ಕೆ ಗಂಡು ಕಡೆ ಬರ್ತಾವನೆ ಕಣೋ. ಇವಳು ನೋಡೋಗಿರೋ ವಿಷಯ ಹೊರಗಡೆ ಗೊತ್ತಾದ್ರೆ ಆ ಬ್ರೋಕರ್ ಇನ್ ಯಾವ ಗಂಡನ್ನು ಇಲ್ಲಿ ಕಳ್ಸಲ್ಲ ಕಣೋ. ಇನ್ನೊಂದು ವಾರದಲ್ಲಿ ಹೆಂಗಾದ್ರೂ ಮಾಡಿ ಅವಳು ಕರ್ಕೊಂಡ್ ಬರ್ತೀನಿ. ಇವತ್ತೊಂದಿನ ಮ್ಯಾನೇಜ್ ಮಾಡಂಗೆ ಏನಾದ್ರು ಒಂದು ಐಡಿಯಾ ಕೊಡೋ ಮಗ. ಒಂದು ಐಡಿಯಾ ಇದೆ ಕಣೋ. ನಂಗೆ ಗೊತ್ತಿರೋ ಒಬ್ಬ ಗೆಳೆಯ ಇದ್ದಾನೆ. ಅವ್ನು ಲೇಡಿ ಕ್ಯಾರೆಕ್ಟರ್ ಹಾಕೋದ್ರಲ್ಲಿ ಎತ್ತಿದ ಕೈ. ಅವನ್ನ ಕರ್ಸ್ಬಿಟ್ಟು ಲೇಡಿ ಕ್ಯಾರೆಕ್ಟರ್ ಮಾಡಿಸ್ಬಿಟ್ರೆ ಮಗ ಅವನು ಗಂಡು ಬರೋನು ಮದುವೆ ಬೇಡ ಅಂತ ಓಡೋಗ್ಬಿಡ್ತಾನೆ. ಮಾಡಿ ಫೋನ್ ಮಾಡಿ ಮಾಡಿದ್ರೊಳಗೆ ಮಗ ವಿಷಯ ಗೊತ್ತಾಯ್ತಾ? ಇದೇ ವಿಷಯ. ಐಫೋನ್ ಬಾಗಿಲಿಂದ ಬೇಗ ಬಂದ್ಬಿಡು ಮಗ. ಅವನು ಇತ್ತಲ ಬಾಗಿಲಿಂದ ಬರ್ತಾ ಇದ್ದಾನೆ. ನಾವು ಒಳ್ಕೊಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಡಿ. ನಮಸ್ಕಾರ ಸರ್, ನನ್ನ ಹೆಸರು ಗಸ್ಗ ಗಂಗಪ್ಪ ಅಂತ. ಅಪ್ಪ ದೇವ್ರೆ, ಹುಟ್ಟಿದಾಗಿಂದ ನಾನು ನಿನ್ನ ಏನೂ ಕೇಳಿಲ್ಲ. ನನಗೋಸ್ಕರ ಬೇಬಿನೋ ಗೂಬೆನೋ ದ್ರಾಬೇನೋ ರೆಡಿ ಮಾಡಿ ಇಟ್ಟಿರ್ತಿ ಅಂತ ಗೊತ್ತು. ನೋಡು, ಇತ್ತೀಚೆಗೆ ಯಾವ್ದ್ಯಾವ್ದೋ ರೋಗಗಳೆಲ್ಲ ಬಂದು ಜನಗಳೆಲ್ಲ ಸಾಯ್ತಾ ಇದಾರಂತೆ. ನಾನು ಏನೂ ನೋಡ್ದೆ ಹಂಗೆ ಸತ್ರೆ ನನ್ನ ಶಾಪ ನಿನ್ನ ತಡ್ತಾ ಇರಲ್ಲ. ಈ ಹುಡುಗಿ ನಂಗಾದ್ರೆ ಮಾಡಿ ನನಗೆ ಸೆಟ್ ಮಾಡಿಕೊಡು. ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೇಲಿ? ಮನೇಲಿ ಯಾರು ಇಲ್ಲ. ಯಾರು ಇಲ್ವಂತೆ? ಯಾರು ಇಲ್ಲ ಅಂದ್ರೆ ಸೌಂಡ್ ಹೆಂಗ್ ಬರುತ್ತೆ? ಹಲೋ ಸಾರ್, ನನ್ನ ಬ್ರೋಕರ್ ಕಳ್ಸಿದ್ರು. ಗಂಡು ಏ ಕಾಲಕ್ಕೆ ನಮ್ಮ ಮಳಿ ಅಂದ್ರು ಕಣು. ಇಲ್ಲಿ ನೋಡಿದ್ರೆ ಹುಡುಗಿನೇ ಓಡಾಗವಳೆ. ಅಳಿ ಅಂದ್ರೆ ಅಂತ ಕುತ್ಕೊಳ್ಳಿ. ಅಂದಾಗ ತಾವೇನ್ ಕೆಲಸ ಮಾಡ್ಕೊಂಡಿರೋದು? ಚಿಕನ್ ಸೆಕ್ಸರ್. ಹಂಗಂದ್ರೆ ಕೋಳಿ ಫಾರ್ಮ್ ನಲ್ಲಿ ಕೋಳಿ ಮೊಟ್ಟೆ ಇಟ್ಟ ತಕ್ಷಣ ಅದು ಮರಿ ಮಾಡುತ್ತಲ್ಲ, ಅದು ಗಂಡ ಹೆಣ್ಣ ಅಂತ ಚೆಕ್ ಮಾಡಿ ಹೇಳ್ತೀವಿ. ಮೊಟ್ಟೆ ಕೆಟ್ಟೋಗಿದೆ ಸೀತಾರಾಮ ಅಂತ ಹೇಳಿ ಬಿಟ್ಬಿಡ್ತೀವಿ. ನೀವು ರಚಿತಾ ಮೇಡಮ್ ಡಿಂಪಲ್ ನೋಡಿದೀರಾ? ಏನ್ರಿ ಹಿಂಗ್ ಮಾತಾಡ್ತಿದ್ರಿ ನೀವು? ನಮ್ಮ ಊರಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ರಾತ್ರಿ ಹೊತ್ತು ಚಂದ್ರನ್ ತೋರಿಸ್ಬಿಟ್ಟು ಊಟ ಮಾಡ್ಸಲ್ಲ. ರಚಿತಾ ಮೇಡಮ್ ಕೆನ್ನೆ ಮೇಲೆ ಡಿಂಪಲ್ ತೋರಿಸ್ಬಿಟ್ಟು ಊಟ ಮಾಡಿಸ್ತಾರೆ. ಸೇಮ್
ಸೇಮ್ ನನ್ ತಂಗಿ ಕೆನ್ನೆ ಮೇಲೆ ಅದೇ ತರ ಡಿಂಪಲ್ ಇದೆ. ಸೂಪರ್ ಸರ್. ಅದು ಬಿಟ್ಟಾಕೆ ಗುರು ಸರ್ ಮೀಸೆ ನೋಡಿದ್ರೆ ನೀವು ಹಂಗಾದ್ರೆ ನಿಮ್ ತಂಗಿ ಮೀಸೆ ಇದೆಯಾ? ಮೀಸೆ ತರ ಹುಬ್ಬಿದ ಹುಬ್ಬು ಗಾಬರಿ ಆಗ್ಬಿಟ್ಟಿದ್ದೆ. ನಿಮ್ ಮನೇಲಿ ಲಕ್ಷ್ಮಿ ಫೋಟೋ ಇದೆಯಾ? ಇದೆ, ನೋಡಿದೀರಾ? ನೋಡಿದೀನಿ. ಹಂಗಾದ್ರೆ ಎದ್ದೋಗ್ತಾ ಇರ್ಬೋದು. ಯಾಕೆ ಸರ್? ರೇ ಲಕ್ಷ್ಮಿ ಫೋಟೋ ನೋಡಿದ್ಮೇಲೆ ನನ್ನ ತಂಗಿ ನೋಡದೇ ಬೇಕಾಗಿಲ್ಲ ರೇ. ಹೌದಾ ಸರ್? ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ನಿಮ್ ತಂಗಿ ತೋರಿಸಿ ಸರ್. ಪ್ಲೀಸ್ ತೋರಿಸಿ ಸರ್. ತಂಗವ್ವ ಸ್ವಲ್ಪ ಬಾರವ್ವ. ಸರ್ ನಿಮ್ ತಂಗಿ ತುಂಬಾ ನಾಚಿಕೆ ಅನ್ಸುತ್ತೆ. ಅದು ಹುಡುಗ ಅನ್ನೋ ಪ್ರಾಣಿನ ಇದೇ ಮೊದಲನೇ ಸರಿ ನೋಡ್ತಾ ಇರೋದು. ಹೌದಾ? ಅಯ್ಯಯ್ಯೋ ಸರ್, ಸರ್ ಗೋಣ್ ಒಳಗೆ ಕುಡ್ತ ಸ್ವಲ್ಪ ರೆಡಿ ಮಾಡಿ ಸರ್. ಹೋಗಿ ಸರ್, ನಿಮ್ ತಂಗಿ ತುಂಬಾ ನಾಚ್ಕೊಂತವಳೆ. ಆ? ತಂಗವ್ವ ಅಣ್ಣ ಅಷ್ಟೊಂದು ನಾಚ್ಕೊಂಡ್ರೆ ಹೆಂಗೆ? ಸ್ವಲ್ಪ ಲೂಜ್ ಬಿಡವ ಲೂಜು. ಏ ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಮಾಡ್ಕೋ. ಒಂದ್ಸಲ ಮುಖ ತೋರಿಸ್ತೀರಾ? ನಿಮ್ ತಂಗಿ ಸಖತ್ತಾಗಿದ್ದಾಳೆ. ನಿಮ್ಗೆ ಹಾಡು ಹೇಳಕ್ ಬರುತ್ತಾ? ನಾನು ಹಾಡು ಹೇಳೋದ್ರಲ್ಲಿ ನಾಟ್ಯ ಪ್ರಶಸ್ತಿ ತಗೊಂಡಿದ್ದೀನಿ. ಹಾಡಲ್ಲಿ ನಾಟ್ಯ ಪ್ರಶಸ್ತಿ? ಅದು ಗುರು ಸರಿ ಕೊಟ್ಟಿರೋದು. ಹೌದಾ? ಹಂಗಾದ್ರೆ ಹಾಡಿ. ಅಣ್ಣ ಯಾವ ಮನೇಲಿ ಹಾಡ್ಲಿ? ಏನ್ ಕಾಲಕ್ಕೆ ಏನ್ ಮನೇಲಿ ಆಡ್ತೀಯ? ನಮ್ಮ ಮನೇಲಿ ಆಡವಾ? ಹಾರೋದೇನ ಸಂತೋಷ, ಹಾರೋದಿಲ್ಲ ಉಲ್ಲಾಸ, ಗೆಳೆಯ ನಿನ್ನ ಆಸೆ, ಪ್ರೇಮದ ಆವೇಶ. ಸರ್ ನನ್ ತಂಗಿ ಕಂಠ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಯಾರು ಹೇಳಿದ್ದು? ಅದೇನ್ ಕಂಠನ ಒಳ್ಳೆ ಶಂಕ ಇದ್ದಂಗಿದೆ. ಬಹಳ ಇಷ್ಟ ಆಯ್ತು. ನಿಮ್ಗೆ ಡ್ಯಾನ್ಸ್ ಮಾಡಕ್ ಬರುತ್ತಾ? ನಾನು ಡ್ಯಾನ್ಸ್ ಮಾಡೋದಲ್ಲಿ ಸಂಗೀತ ಪ್ರಶಸ್ತಿ ತಗೊಂಡಿದ್ದೀನಿ. ಡ್ಯಾನ್ಸ್ ಅಲ್ಲಿ ಸಂಗೀತ ಪ್ರಶಸ್ತಿ? ಅದು ರಚಿತಾ ಮೇಡಮ್ ಕೊಟ್ಟಿರೋದು. ಹೌದಾ? ಹಂಗಾದ್ರೆ ಡ್ಯಾನ್ಸ್ ಮಾಡಿ. ಮೊಬೈಲ್ ಇದೆಯಾ? ಮೊಬೈಲ್ ಇದೆಯಾ? ನನ್ನ ಹತ್ರ ಇದೆ. ನಾನೊಂದು ಸಾಂಗ್ ಪ್ಲೇ ಮಾಡ್ತೀನಿ. ಓಕೆ. ಏನ್ ಸರ್ ನಿಮ್ ತಂಗಿ ಎನರ್ಜಿ? ಒಳ್ಳೆ ಗೃಹ ಪ್ರವೇಶದಲ್ಲಿ ಹಾಲು ಹೋಗ್ತಾ ಇದೆಯಲ್ಲ ಸರ್. ನಿಮ್ ಹೆಸರೇನು? ಬಾಸುಮತಿ. ನೈಸ್ ನೇಮ್. ನಿಮ್ ತಂಗಿ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಆಗಲ್ಲ. ಲೋ ರೆಡಿ ಮಾಡ್ಕೊ. ನಾನು ಎಷ್ಟು ಕಚಡವಾಗಿ ಆಕ್ಟ್ ಮಾಡಿದ್ರು ಅವನಿಗೆ ಇಷ್ಟ ಆಗ್ತಿದ್ನಲ್ಲ ಮರಿ. ಏನೋ ಮಾತಾಡ್ತಿದ್ದೀರಿ? ನಿಮ್ ಬಗ್ಗೆ ಮಾತಾಡ್ತಿದ್ದೀವಿ. ಪರ್ಸನಲ್ ಆಗಿ ಸ್ವಲ್ಪ ಮಾತಾಡಿ. ನೀವಾದ್ರೆ ನೀವು ಬರಲಿ. ಅಯ್ಯೋ ಮಾತಾಡಿ. ಹೇಳಿ. ಏನ್ ಗೊತ್ತಾ, ನಿಮ್ಗೆ ಯಾವ ತರ ಹುಡುಗ ಇಷ್ಟ? ಅಯ್ಯೋ, ತಿಂಗಳಿಗೆ 15 ಲಕ್ಷ ಸಂಬಳ ಇರಬೇಕು, ಕೆಂಪಿಗಿರ್ಬೇಕು, ಕ್ಲೀನ್ ಶೇವ್, ಹನಿಮೂನ್ ಅಂತೂ 1 ವರ್ಷ ಮಾಡಬೇಕು, ಜಾತಕದಲ್ಲಿ ದೋಷ ಇರಬಾರ್ದು, ಜಾಯಿಂಟ್ ಫ್ಯಾಮಿಲಿ ಇರಬಾರ್ದು, ಫುಲ್ ಹ್ಯಾಂಡ್ ಮರ್ಚಿರ್ಬೇಕು, ಶಾರ್ಟ್ ಹೇರ್ಸ್ ಕಲರಿಂಗ್ ಎಲ್ಲ ಆಗಿರಬಾರ್ದು, ಅಂಡ್ ಮನೇಲಿ ಅಪ್ಪ ಅಮ್ಮ ಯಾರು ಇರಬಾರ್ದು. ನೀವು ಹೇಳಿದ ಕಂಡೀಷನ್ ಎಲ್ಲ ಓಕೆ, ಆದ್ರೆ ನಮ್ಮ ಮೇಲೆ ತುಂಬಿದ ಫ್ಯಾಮಿಲಿನೇ ಇದೆಯಲ್ಲ. ಪರವಾಗಿಲ್ಲ, ನಿಮ್ಗೋಸ್ಕರ ಅವ್ರನ್ನೆಲ್ಲ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಅಯ್ಯೋ, ಯಾಕೆ? ನನ್ನನ್ನ ಮುಟ್ಟಬೇಡಿ. ಯಾಕೆ? ನಂಗೊಂದು ಕೀಟ ಅಭ್ಯಾಸ ಇದೆ. ಏನು? ಯಾರಾದ್ರೂ ಮುಟ್ಟಿದ್ರೆ ತಪ್ಕೊಬಿಡ್ತೀನಿ. ಅದೇಂಗೆ? ಮುಟ್ಟಿ. ಏನ್ರಿ ಅದು? ಅದೇನ್ ಬಾಡಿನ ಟ್ರಾನ್ಸ್ಫಾರ್ಮರ? ಹೈ ವೋಲ್ಟೇಜ್ ಕಳ್ಳಿ. ನೀವು ತುಂಬಾ ಸೋಷಲ್ ಅನ್ಸುತ್ತೆ. ನಿಮ್ಗೆ ಇದುವರೆಗೆ ಯಾರು ಮುತ್ತೆ ಕೊಟ್ಟಿಲ್ವಾ? ಅಯ್ಯೋ, ಮೊನ್ನೆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಅವನು ಕೊಟ್ಟೆ ಬಿಟ್ಟ. ಯಾರು? ನಂಗೆ ಇನ್ನೊಂದು ಕೆಟ್ಟ ಅಭ್ಯಾಸ ಇದೆ. ಏನು? ಯಾರಾದ್ರೂ ಮುತ್ ಕೊಟ್ಟಾಗ ಕಣ್ ಮುಚ್ಕೊಬಿಡ್ತೀನಿ. ಇವಾಗ ಕಣ್ಣು ಮುಚ್ಕೊಳ್ಳಿ, ನಾನು ಕೊಡ್ತೀನಿ. ಮೇಡಮ್, ನಿನ್ಗೆ ಏನೇನೇ ಬ್ಯಾಡ್ ಕ್ವಾಲಿಟೀಸ್ ಎಲ್ಲ ಹೇಳಿದ್ರು ಒಪ್ಕೋತಿದ್ದಾನಲ್ಲ ಮೇಡಮ್ ಇವನು. ಏನೋ ಮಾತಾಡ್ತಿದ್ದೀರಿ? ನೋಡಿ, ನಿಮ್ ಜೀವನದಲ್ಲಿ ಸುಮಾರು ಜನ ಹುಡುಗರು ಬಂದು ಆಟ ಆಡೋಗಿರ್ಬೋದು, ಆದ್ರೆ ನಾನ್ ನಿನಗೆ ಬಾಳ್ ಕೊಡ್ತೀನಿ ಚಿನ್ನ. ನಿಮಗೆ ಸಿಗಡಿಸೋದು ಅಭ್ಯಾಸ ಇದೆಯಾ? ಯಾವಾಗಾದ್ರೂ ಬೇಜಾರಾದಾಗ. ನಿಮ್ಗೆ ಯಾವಾಗ ಬೇಜಾರಾಗುತ್ತೆ? ಒಂದ್ ದಿನದಲ್ಲಿ 24 ಸಲ. ಬೇಜಾರಾಯ್ತಾ? ಇಲ್ಲ, ನನಗೆ ಸಿಗರೇಟ್ ಸೇದೋ ಹುಡುಗಿರಿ ಅಂದ್ರೆ ತುಂಬಾ ಇಷ್ಟ. ನೋಡಿ,